ಸಯ್ಯ ಮುಗಿಲೇ 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 ಮುಗಿಲೇ. ಎಲ್ಲರಿಗೂ ನಮಸ್ಕಾರ. KV ಸುಬ್ಬಣ್ಣ ರಂಗ ತಂಡ, ಸರ್ಕಾರಿ ಪ್ರೌಢಶಾಲೆ ಮಾವಿನಕಟ್ಟೆ. ವಿದ್ಯಾರ್ಥಿಗಳು ಅಭಿನಯಿಸುತ್ತಿರುವ ವಿಜ್ಞಾನ ನಾಟಕ ಜೀವಾಧಾರ. ರಚನೆ ಮತ್ತು ನಿರ್ದೇಶನ ಡಾಕ್ಟರ್ ವೆಂಕಟೇಶ್ವರ ಕೆ. ಸಹ ನಿರ್ದೇಶನ ಉದಯ್ ಸ್ವರಬ. ಸಂಗೀತ ದಿಗ್ವಿಜಯ ಹೆಗ್ಗೋಡು. ರಂಗಸಜ್ಜಿಕೆ ಪ್ರಕಾಶ್ ಕುಂಬಾರ್. ಈಗ ನಿಮ್ಮ ಮುಂದೆ ನಾಟಕ ಜೀವಾಧಾರ. ಏನಾದರೂ ಮಾಡಿ ನೀನಾರ ಮಳೆತಾರೋ ಕರಿ ಮೋಡವ ಬಚ್ಚಿಟ್ಟ ಮುಗಿಲೇ ಕರಿ ಮೋಡವ ಬಚ್ಚಿಟ್ಟ ಮುಗಿಲೇ 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 ಮುಗಿಲೇ. ಧರೆ ಉರಿದು ನೆಲ ಬಿರಿದು ಬದುಕೆ ಬರಡಾಗಿಹುದು. ಧರೆ ಉರಿದು ನೆಲ ಬಿರಿದು ಬದುಕೆ ಬರಡಾಗಿಹುದು. ಲೋಕವ ತಣಿಸಯ್ಯ ಮುಗಿಲೇ ಲೋಕವ ತಣಿಸಯ್ಯ ಮುಗಿಲೇ 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 ಮುಗಿಲೇ. ಚರಾಚರ ಜೀವರಾಶಿ ಬಳಲಿವೆ. ಚರಾಚರ ಜೀವರಾಶಿ ಬಳಲಿವೆ. ಭೂಜೀವ ಉಳಿಸಯ್ಯ ಮುಗಿಲೇ ಭೂಜೀವ ಉಳಿಸಯ್ಯ ಮುಗಿಲೇ 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 ಮುಗಿಲೇ. ಹೊತ್ತರೆಯಿಂದ ಬಾವಿ ತಳ ಕೆರೆದು ಕೆರೆದು ಸಾಕಾಗೋಯ್ತು. ಎಷ್ಟು ಕೆರೆದ್ರು ಒಂದೇ ಒಂದು ಹನಿ ನೀರಿಲ್ಲ, ಬರೀ ಕೆಸರೆ. ಹಿಂಗೆ ಆದ್ರೆ ನಮ್ ಗತಿಯೇನು ನಿಂಗವ್ವ? ಏನ್ ಹೇಳವ್ವ, ಈ ಕಲಿಗಾಲದಾಗ ಎಲ್ಲ ವಿಚಿತ್ರ. ಕಾಲಕ್ಕೆ ಮಳೆ ಆಗಲ್ಲ, ಯಾವಾಗೋ ಒಮ್ಮೆ ಧೋ ಅಂತ ಸುರಿದ್ರೆ ಇಡೀ ಗೂರೆ ಕೊಚ್ಕೊಂಡು ಹೋಗಾಕ್ ಸುರಿಯುತ್ತೆ, ಹೋದ್ರೆ ಹೋಗೇ ಬಿಡುತ್ತೆ. ಈ ಬೇಸಿಗೆಲಂತೂ ಬಿಸಿಲಿನ ಝಳಕ್ಕೆ ಬದುಕೋಕೆ ಸಾಧ್ಯ ಇಲ್ಲ, ಅಂಥ ರಣ ಬಿಸಿಲು. ನಾನು ಚಿಕ್ಕೋಳಿದ್ದಾಗ ಹೀಗಿರ್ಲಿಲ್ಲ. ಮುಂಗಾರು ಶುರುವಾದ್ರೆ ಧೋ ಅಂತ ಮಳೆ ಸುರಿಯೋದು. ಕೆರೆ ಕಟ್ಟೆ ಹಳ್ಳ ಕೊಳ್ಳ ಎಲ್ಲ ತುಂಬಿ ತುಳ್ಕವು. ಒಂದ್ಸಲ ಕೆರೆ ತುಂಬಿದ್ರೆ ಮುಂದಿನ ಮಳೆಗಾಲದವರೆಗೂ ನೀರಿರೋದು. ಹತ್ತಡಿ ತಡಿದ್ರೆ ಸಾಕಿತ್ತು, ನೀರು ಕೈಗೆ ಸಿಗೋದು. ಈಗ 90 ಅಡಿ ತೋಡಿದ್ರು ಒಂದ್ ಹನಿ ನೀರ್ ಸಿಗಲ್ಲ. ಇಡೀ ಊರ್ಗೆ ನೀರ್ ಕೊಡ್ತಿದ್ದಂತ ಬಂಗಾರದಂತ ಕೆರೆ ಇತ್ತು. ಫ್ಯಾಕ್ಟ್ರಿ ಕಟ್ತೀವಿ, ಊರು ಉದ್ಧಾರ ಮಾಡ್ತೀವಿ ಅಂತ
ಕೆರೆ ಒಡ್ಲಿಂಗ್ ಮಣ್ ತುಂಬಿ ನಮ್ ಹೊಟ್ಟೆ ಮೇಲೆ ಕಲ್ ಚಪ್ಪಡಿ ಎಳೆದ್ ಬಿಟ್ರು. ಈಗ ಕುಡಿಯಕ್ ಸಹ ಒಂದ್ ಹನಿ ನೀರಿಲ್ಲ. ಇನ್ನು ಏನೇನ್ ಕಾದಿದೆಯೋ ಆ ಭಗವಂತನಿಗೆ ಗೊತ್ತು. ನಮ್ ಗಂಡಸ್ರಿಗಂತೂ ಯಾ ನೆದ್ರು ಇಲ್ಲ, ಎಲ್ಲದಕ್ಕೂ ನಾವೇ ಬಡ್ದಾಡ್ಬೇಕು. ನೀರಿಲ್ಲ ಅಂದ್ರೆ ಬದುಕಕ್ಕಾದಿತ್ತ? ಈಗ ಏನ್ ಮಾಡೋದು ನಿಂಗವ? ದಿನ ನೀರು ನೀರು ಅಂತ ಜಗಳ ಆಡ್ತಿದ್ಯಲ್ಲ, ಈಗ ಯಾರ ಜೊತೆ ಜಗಳ ಆಡಿಯೋ? ಇನ್ಯಾರ ಜೊತೆ ಆಡ್ಲಿ? ನಿನ್ ಜೊತೆನೇ ಆಡ್ತೀನಿ ತಗೋ. ಈ ನಿಂಗವನ್ ಜೊತೆ ಜಗಳ ಆಡಿದ್ರೆ ನೀರ್ ಸಿಕ್ಕಿತ್ತಾ? ಮೇಗ್ಲು ಕೆರೆ ಬಾವಿಲಿ ನೀರದೆ, ಆ ಹೆಂಗಸ್ರ ಜೊತೆ ಜಗಳ ಆಡಿದ್ರೆ ನೀರ್ ಸಿಕ್ಕರೂ ಸಿಗ್ಬೋದಪ್ಪ. ಅಯ್ಯೋ, ಮೇಗಳು ಕೆರೆಯವರು ನಮಗ್ ನೀರ್ ಕೊಟ್ಟಾರ? ಅದ್ಯಾಕ್ ಕೊಡಕ್ಕಿಲ್ಲ? ನೀರ್ ನಾವ್ರಪ್ಪನ್ ಮನೆ ಸತ್ತ. ಅವ್ರಪ್ಪಂದು ಅಲ್ಲ, ನಮ್ಮಪ್ಪಂದು ಅಲ್ಲ. ಆದ್ರೆ ತಲಾಂತರದಿಂದ ಅವ್ರ ಬಾವಿನ ಬೇರೆಯವ್ರಿಗೆ ಮುಟ್ಟಕ್ ಕೊಟ್ಟಿಲ್ಲ. ಹಾಗಂತ ನಮಿಗೂ ಇಷ್ಟ ದಿನ ಕೇಳೋ ಸ್ಥಿತಿ ಬಂದಿರ್ಲಿಲ್ಲ. ಆದ್ರೆ ಈಗ ಜಗತ್ತಿಗೆ ನೀರಿ ಬವಣೆ ಬಂದದೆ. ನಾ ಬದುಕ್ಬೇಕಂದ್ರೆ ಹೋಗ್ ಕೇಳಲೇಬೇಕು. ಕೊಡೋದು ಬಿಡೋದು ಆಮೇಲೆ, ಮೊದ್ಲು ಕೇಳೋಣ ನಡೀರಿ. ಸರಿ, ಹಾಗಾದ್ರೆ ಕೇಳೋಣ ನಡೀರಿ. ಮುಗಿಲೇ 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 ಮುಗಿಲೇ. ನಾಯಕ್ರೇ, ಓ ನಿಂಗೆ ನಿಂಗೆ ಮುಂದ್ಕೊಡ್ಕೊಂಡ್ ಬಂದಿದ್ಯಾ? ಏನ್ ವಿಷಯ? ನಮ್ ಕುಡಿಯೋ ನೀರಿನ ಬಾವಿ ಬತ್ತೋಗೋದೆ ನಾಯಕ್ರೆ. ಹನಿ ನೀರ್ಗೂ ಪಡ್ದಾಡ್ತಿದೀವಿ. ನಮಿಗೂ ಒಂದ್ ಸ್ವಲ್ಪ ಕುಡಿಯಕ್ ನೀರ್ ಕೊಟ್ಟಿದ್ರೆ ಬಹಳ ಉಪಕಾರ ಆಗ್ತಿತ್ತು. ಕೇಳಿದ್ರ ಅಮ್ಮರೇ, ಈ ಕೆಳಗೆ ಕೇಳಿಯವರು ನಮ್ಮ ಬಾವಿ ನೀರ್ ಕೇಳಂಗಾದ್ರು. ಶಾರದಮ್ಮೋರೆ, ಇದೊಂದು ಉಪಕಾರ ಮಾಡಿ ಪುಣ್ಯ ಕಟ್ಕೊಳ್ಳಿ. ಅದೆಂಗ್ ಕೊಡಕೈತೆ ನಿಂಗೆ? ಇದು ಮೇಗ್ಲು ಕೆರೆ ಜನರು ಬಾವಿ, ನಿಂಗ್ ಗೊತ್ತಲ್ವಾ? ನೀವು ಈ ಬಾವಿ ನೀರ್ ಮುಟ್ಟೋ ಹಾಗಿಲ್ಲ. ನೀವು ಈ ಬಾವಿ ನೀರ್ ಸೇರ್ಕೊಂಡು ಹೋದ್ರೆ ನಮ್ ಬಾವಿ ಮೈಲ್ಗೆ ಆಗತ್ತೆ. ಅದೇನಂತ ಮಾತಾಡ್ತೀರಮ್ಮೋರೆ? ಎಲ್ಲರ ಮೈಲ್ಗೆ ತೊಳೆ ಗಂಗವ್ವ ಪಾಪನಾಶಿನಿ ಅಲ್ವಾ? ಅವಳಿಗೆ ಮೈಲ್ಗೆ ಅಮ್ಮೋರೆ. ನೋಡ್ದೆ ಬಸ್ಯ, ಇವ್ರು ನಮ್ಗೆ ಉಪದೇಶ ಮಾಡಂಗಾದ್ರು ಇವ್ರು ನಿಂಗೆ ಬಿಟ್ರೆ ಇಡೀ ಊರೇ ನಮ್ದು ಅಂತಾರೆ. ಇವ್ರನ್ನ ಒದ್ದಾಡ್ಸು. ಸರಿ ಅಮ್ಮನವ್ರೆ, ನಿಂಗೆ ಪಟಾಲ ಬರ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ಏನ್ ಮಾಡಿಯಾ? ಏನ್ ಜೀವ ತೆಗ್ದೀಯಾ? ಹೆಂಗೂ ನೀರಿಲ್ಲ ಸಾಯ್ತಾ ಇದೀವಿ. ನೀನ್ ಕೈಯಾರ ಸಾಯಿಸ್ಬಿಡು ಬಾ. ನೀವ್ ಸತ್ರ ನಿಲ್ಸಿಗೋದಿಲ್ಲ. ನಾವು ಇಲ್ದ ಬರಗಾಲ ಹೋಗಲ್ಲ, ನೀರ್ ತಗೊಂಡು ಹೋಗೋದು. ಅದ್ ಹೆಂಗ್ ತಗೊಂಡೋಗ್ತೇವೆ ನಾನು ನೋಡ್ತೀನಿ. ಮುಂದೆ ಹೇಳಿ. ಲೇ ಬಸ್ಯ, ನಿಲ್ಸೋ. ನಾನು ದೂರದಿಂದ ನೋಡ್ತಾ ಬರ್ತಿದ್ದೀನಿ. ಅದ್ಯಾಕಂಗ ಅವ್ರ ಮೇಲೆ ಹರಿಯಾಯ್ತದ್ಯಾ? ಹೆಂಗುಸ್ರು ಅನ್ನೋ ಕನಿಷ್ಠ ಪಕ್ಷದ ಮರ್ಯಾದೆ ಬೇಡ ನಿನ್ಗೆ? ಅಲ್ಲ ಬುದ್ಧಿ, ಇವರು ಮೇಗಳು ಕೇರಿ ಬಾಯಿ ಕೇಳ್ತವ್ರೆ. ಇದನ್ನೇ ನೀವ್ ಹೇಳಿ. ಇದ್ರಲ್ಲಿ ಏನ್ ತಪ್ಪಿದೆ? ನೀರು ಎಲ್ಲರ ಹಕ್ಕು. ಅವ್ರ ಹಕ್ಕನ್ನ ಅವ್ರು ಪಡ್ಕೊಳ್ಳೋಕೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ. ಶಿವಪ್ಪರೇ, ನೀವು ನಮ್ಮವ್ರು, ನೀವು ಅವ್ರ ಪರ ಮಾತಾಡ್ತಿರಲ್ಲ. ಇದು ನ್ಯಾಯವಾ? ನಮ್ ಸಂಪ್ರದಾಯ ಮುರಿಯಕ್ಕಾಗತ್ತಾ? ಹೌದು ಶಾರದಮ್ಮನವರೇ, ಒಬ್ಬ ಜಲವಿಜ್ಞಾನಿಯಾಗಿ ಇದನ್ನ ಹೇಳಬೇಕಾಗಿರೋದು ನನ್ನ ಕರ್ತವ್ಯ. ನೀರು ಪ್ರತಿಯೊಂದು ಜೀವಿಯ ಹಕ್ಕು. ಕಾಲ ಬದಲಾಗಿದೆ, ಕಾಲಕ್ಕೆ ತಕ್ಕಂತೆ ನಾವು ನಡಿಬೇಕು. ಅವ್ರ ಬಾವಿ ನೀರು ಬತ್ತಿದೆ, ಹಾಗ ಕೇಳ್ತಿದ್ದಾರೆ. ನಾಳೆ ನಿಮ್ಮ ಬಾವಿ ಬತ್ತಿದ್ರೆ ನಮ್ ಬಾವಿ ಬತ್ತೋದಿಲ್ಲ, ನಮ್ಗಂತ ಗತಿನ ಬರೋದಿಲ್ಲ. ನೀವಿನ್ನು ಯಾವ ಕಾಲದಲ್ಲಿದ್ದೀರಿ ಶಾರದಮ್ಮನವರೇ? ಇವತ್ತು ಇಡೀ ಜಗತ್ತೇ ಬರಗಾಲ ಅನುಭವಿಸ್ತಾ ಇದೆ, ಆದ್ರೆ ಮನುಷ್ಯ ಎಚ್ಚೆತ್ಕೊಳ್ತಿಲ್ಲ. ಹೇಳ್ತೀನಿ ಕೇಳಿ. ಇವತ್ತು ನಾವು, ನೀವು, ನಾವೆಲ್ಲರೂ ಬಳಸ್ತಾ ಇರೋ ಈ ನೀರು 3 ಬಿಲಿಯನ್ ವರ್ಷಗಳಷ್ಟು ಹಳೆಯದು. ಡೈನೋಸರ್ಸ್ಗಳು ಬಳಸ್ತಾ ಇದ್ದ ನೀರನ್ನೇ ನಾವು ಬಳಸ್ತಾ ಇರೋದು. ಈ ಭೂಮಿ ಮೇಲಿರೋ ಒಟ್ಟು ನೀರಲ್ಲಿ 97% ಉಪ್ಪು ನೀರು, ಇನ್ನ 2% ನೀರು ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆ ಆಗಿದೆ. ನಮ್ಮ ಬಳಕೆಗೆ ಅಂತ ಈ ಭೂಮಿಯ ಮೇಲೆ ಇರೋದು 1% ನೀರು, ಕೇವಲ 1% ನೀರು. ಅದು ಸಿಗೋದು ಪ್ರಕೃತಿ ಸಹಜ ಜಲಚಕ್ರದಿಂದ.
ಭೂಮಿ ಮೇಲಿನ ನೀರು ಆವಿಯಾಗಿ ಮುಗಿಲು ಸೇರಿ ಮೋಡವಾಗಿ ಮಳೆಯಾಗಿ ಪುನಃ ಭೂಮಿಗೆ ಇಳಿದು ಬರೋ ಆ 1% ನೀರನ್ನ ನಾವು ಕಾರ್ಖಾನೆಗಳಿಂದ ಕ್ರಿಮಿನಾಶಕ ಕೀಟನಾಶಕಗಳಿಂದ ಬೇಕಾಬಿಟ್ಟಿ ಬಳಸಿ ಕುಡಿಯೋದಿರ್ಲಿ ಮುಟ್ಟಕ್ಕೂ ಹೆದರೋವಷ್ಟು ಹಾಳು ಮಾಡಿದೀವಿ. ಇನ್ನೂ ಮಾಡ್ತಾನೇ ಇದೀವಿ. ಈಗಲೂ ಎಚ್ಚೆತ್ಕೊಳ್ತಿಲ್ಲ. ನಾವೆಲ್ ಮಳೆ ನೀರು ಕುಡಿತೀವಿ? ನಾವು ಕುಡಿಯೋದು ಬಾವಿ ನೀರು. ಬಾವಿಗೆ ನೀರು ಎಲ್ಲಿಂದ ಬರುತ್ತೆ ಶಾರದಮ್ಮ? ಭೂಮಿಗೆ ಬಿದ್ದ ಮಳೆ ನೀರು ಇಂಗಿ ಮೇಲ್ಸ್ತರದಲ್ಲಿ ಶೇಖರವಾಗಿ ಸಿಗೋದೆ. ಬಾವಿಯ ಅಂತರ್ಜಲ ಈ ನೀರು ಕೆಲವೇ ತಿಂಗಳುಗಳಲ್ಲಿ ಶೇಖರವಾಗುತ್ತೆ. ಅದೇ ನೀರು ಬೋರ್ವೆಲ್ ಮಟ್ಟಕ್ಕೆ ಇಂಗೋಕೆ 100 ವರ್ಷಗಳೇ ಬೇಕು. ಇನ್ನು ಭೂಮಿ ಒಳಗಿನ 3ನೇ ಸ್ತರಕ್ಕೆ ಇಂಗೋಕೆ ಕೋಟ್ಯಾಂತರ ವರ್ಷಗಳೇ ಬೇಕು. ನಾವೀಗ ಆ ನೀರನ್ನು ಲೂಟಿ ಮಾಡ್ತಿದ್ದೇವೆ. ಪ್ರಕೃತಿ ತುಂಬಿಸಿಟ್ಟಿರೋ ಅಂತರ್ಜಲದ ಖಜಾನೆನ ದೋಚ್ಕೋತಾ ಇರೋ ನಾವು ಅದನ್ನ ತುಂಬಿಸೋಕೆ ಏನು ಮಾಡ್ತಿಲ್ಲ. ಅಯ್ಯೋ, ನಾವ್ಯಾಕೆ ಅದನ್ನ ತುಂಬಿಸ್ಬೇಕು? ಅದ್ರ ಪಾಡಿಗೆ ತುಂಬ್ಕೊಂತದೆ. ತುಂಬ್ಕೋತಿತ್ತು. ಬೆಟ್ಟ ಗುಡ್ಡ ಕಾಡು ಕಣಿವೆ ಕೆರೆ ಕಟ್ಟೆ ಸಮೃದ್ಧವಾಗಿದ್ದ ಕಾಲದಲ್ಲಿ ಯಾವಾಗ ಈ ಅತಿಯಾದ ಅಭಿವೃದ್ಧಿಯ ಬೇತಾಳ ಬೆನ್ನೇರ್ತೋ ಸಾವಿರಾರು ಎಕರೆ ಕಾಡುಗಳನ್ನ ನಾಶ ಮಾಡ್ತಿದೀವಿ. ಬೆಟ್ಟ ಗುಡ್ಡಗಳನ್ನ ಬಗೆದು ತಿಂತಿದೀವಿ. ಕೆರೆ ಕಟ್ಟೆ ಕಾಲುವೆಗಳನ್ನ ಮುಚ್ಚಿ ಅಪಾರ್ಟ್ಮೆಂಟ್ಗಳನ್ನ ಸ್ಟೇಡಿಯಂಗಳನ್ನ ಕಾರ್ಖಾನೆಗಳನ್ನ ಕಟ್ತಿದೀವಿ. ಇಡೀ ಭೂಮಿನ ಕಾಂಕ್ರೀಟ್ ಕಾಡು ಮಾಡೋದ್ರಲ್ಲಿ ತೊಡಗಿದೀವಿ. ನೀರು ಇನ್ನೆಲ್ಲಿಂದ ಇಂಗ್ಬೇಕು? ಅದೆಲ್ಲ ಸರಿ ಶಿವಪ್ಪನವ್ರೆ, ನಾವೀಗ ಕುಡಿಯೋ ನೀರಿಗೆ ಏನ್ ಮಾಡ್ಬೇಕು ಹೇಳಿ? ನೋಡಿ ಶಾಕಂಬರೇ, ನೀರು ಯಾವಾಗ್ಲೂ ಶುದ್ಧವಾಗೇ ಇರುತ್ತೆ. ಮಡಿ ಮೈಲಿಗೆ ಅಂತ ನಮ್ಮ ಮೈಲಿಗೆನೆಲ್ಲ ನೀರಿಗೆ ಆರೋಪಿಸಿದೆ. ಎಲ್ರು ನೀರನ್ನ ಹಂಚ್ಕೊಂಡ್ ಬದುಕೋಣ. ಈಗಾಗ್ಲೇ ನಮ್ ಕೇರಿ ಬಾವಿನ ಬತ್ತೋ ಸ್ಥಿತಿಲಿದೆ. ಅದಕ್ಕೆ ಮಳೆ ನೀರು ಕೊಯ್ಲು ಮಾಡಿ ತುಂಬಿಸೋ ಕೆಲಸ ಮಾಡೋಣ. ಈಗಾಗ್ಲೇ ನೀರನ್ನ ಕೊಂಡ್ಕೊಳ್ಳೋ ಸ್ಥಿತಿಗೆ ತಲುಪಿದೀವಿ. ಏನು? ನೀರನ್ನ ಕೊಂಡ್ಕೊಳ್ಳೋದಾ? ಹೌದು ಶಾರದಮ್ಮನವರೇ, ನಮ್ ದೇಶದಲ್ಲಿ ಕೃಷಿಗಾಗಿ ಬಳಕೆ ಆಗ್ತಿರೋ ಈ ನೀರಲ್ಲಿ 70% ನೀರು ಅಂತರ್ಜಲದ ಮೇಲೆ ಅವಲಂಬಿತವಾಗಿದೆ. ಎಲ್ಲಾರು ಬೋರ್ ಕೊಸಿ ತೋಟ ಕಟ್ಟೋದ್ರಲ್ಲೇ ತೊಡಗಿದ್ದಾರೆ ಹೊರತು ಯಾರು ನೀರನ್ನ ಇಂಗಿಸೋದ್ರ ಬಗ್ಗೆ ಕ್ರಮ ತಗೋತಿಲ್ಲ. ಈಗಾಗಲೇ 1000 ಅಡಿ ಕೊರೆದ್ರು ಶುದ್ಧವಾದ ನೀರು ಸಿಗ್ತಿಲ್ಲ. ಸಿಗೋ ಅಲ್ಪ ಸ್ವಲ್ಪ ನೀರು ಕೂಡ ಫ್ಲೋರಿಡ್ ಕಂಟೆಂಟ್ ಇಂದ ತುಂಬಿದೆ. ಆ ನೀರನ್ನ ನಿರಂತರವಾಗಿ ಕುಡಿಯೋದ್ರಿಂದ ನಮ್ಮ ಹಲ್ಲು ಒಸಡು ಕಿಡ್ನಿ ಎಲ್ಲ ತೊಂದರೆಗೊಳಗಾಗುತ್ತೆ. ಇಷ್ಟೆಲ್ಲ ಸಮಸ್ಯೆ ಇರುವಾಗ ಕುಡಿಯೋ ನೀರನ್ನು ಮಾರಿ ಹಣ ಮಾಡೋ ಜಾಗತಿಕ ನೀರಿನ ವ್ಯಾಪಾರ ಶುರುವಾಗಿದೆ. ಏನು? ನೀರಿನ ವ್ಯಾಪಾರನ? ಹೌದು, ಈಗಾಗಲೇ ನೀರನ್ನ ದುಡ್ಡು ಕೊಟ್ಟು ಕೊಂಡ್ಕೋಬೇಕಾಗಿದೆ. ಏನು? ನೀರನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಾ? ಎಂತ ಕಾಲ, ನೀರನ್ನು ಖರೀದಿ ಮಾಡ್ಬೇಕು. ಬದುಕೋದೇ ಕಷ್ಟ ಆಗಿದೆ, ನೀರಿಗೆ ಬೇರೆ ಖರ್ಚು ಮಾಡ್ಬೇಕಾ? ಹಿಂಗೆ ಆದ್ರೆ ನಮ್ ಗತಿ ಏನಪ್ಪ ಶಿವನೇ? ನೀರು ಬೇಕೇ ನೀರು ಕೊಳ್ಳಿ, ನೀರು ಬೇಕೇ ನೀರು ಕೊಳ್ಳಿ. ಕೂಗಿ ಕೂಗಿ ಹೇಳ್ತೀರಿ ನೀರು ಕೊಳ್ಳಿರೋ, ಕೂಗಿ ಕೂಗಿ ಹೇಳ್ತೇನೆ ನೀರು ಕೊಳ್ಳಿರೋ. ನದಿನದ ಹಳ್ಳ ಕೊಳ್ಳ ಎಲ್ಲ ಮಾಯ, ನದಿನದ ಹಳ್ಳ ಕೊಳ್ಳ ಎಲ್ಲ ಮಾಯ. ಉಳಿದ ಒಂದು ಬೊಗಸೆ ನೀರು ಕಾರ್ಕೋಟಕ ವಿಷಮಯ, ಉಳಿದ ಒಂದು ಬೊಗಸೆ ನೀರು ಕಾರ್ಕೋಟಕ ವಿಷಮಯ. ನೀರು ಬೇಕೇ ನೀರು ಕೊಳ್ಳಿ, ನೀರು ಬೇಕೇ ನೀರು ಕೊಳ್ಳಿ. ಕೂಗಿ ಕೂಗಿ ಹೇಳ್ತೀರಿ ನೀರು ಕೊಳ್ಳಿರೋ, ಕೂಗಿ ಕೂಗಿ ಹೇಳ್ತೀರಿ ನೀರು ಕೊಳ್ಳಿರೋ. ಜೀವ ಉಳಿಸೋ ಸಂಜೀವಿನಿ ಈ ಡಿಸ್ಟಿಲ್ಡ್ ವಾಟರ್, ಜೀವ ಉಳಿಸೋ ಸಂಜೀವಿನಿ ಈ ಡಿಸ್ಟಿಲ್ಡ್ ವಾಟರ್. ನಿಮಗಾಗಿ ತಂದಿಹೇನು ಬೇಗ ಬಂದು ಕೊಂಡುಕೊಳ್ಳಿ, ನಿಮ್ಮ ಜೊತೆಗೆ ಕೊಳ್ಳಿ ಇಡು ನೀವೇ ಬನ್ನ ಕೊಂಡುಕೊಳ್ಳಿ. ನಿಮಗಾಗಿ ತಂದಿಹೇನು ಬೇಗ ಬಂದು ಕೊಂಡುಕೊಳ್ಳಿ, ನಿಮ್ಮ ಜೊತೆಗೆ ಕೊಳ್ಳಿ ಇಡು ಮುನ್ನ ನೀವೇ ಕೊಂಡುಕೊಳ್ಳಿ. ನೀರು ಬೇಕೇ ನೀರು ಕೊಳ್ಳಿ, ನೀರು ಬೇಕೇ ನೀರು ಕೊಳ್ಳಿ. ಕೂಗಿ ಕೂಗಿ ಹೇಳ್ತೀರಿ ನೀರು ಕೊಳ್ಳಿರೋ, ಕೂಗಿ ಕೂಗಿ ಹೇಳ್ತೀರಿ ನೀರು ಕೊಳ್ಳಿರೋ. ನೀರು ಬೇಕೇ ನೀರು ಕೊಳ್ಳಿ, ಕೂಗಿ ಕೂಗಿ ಹೇಳ್ತೀರಿ ನೀರು ಕೊಳ್ಳಿರೋ, ಕೂಗಿ ಕೂಗಿ ಹೇಳ್ತೀರಿ ನೀರು ಕೊಳ್ಳಿರೋ. ವಾಟರ್ ವಾಟರ್ ವಾಟರ್. ಬನ್ನಿ ಸರ್, ಬನ್ನಿ ಮೇಡಮ್, ಬನ್ನಿ ಸರ್, ನೀರ್ ಕೊಳ್ಳಿ.
ಇದು ಅಂತಿಂಥ ನೀರಲ್ಲ ಸರ್, ಮಹಾನಗರಗಳು ಉಪಯೋಗಿಸಿ ಬಿಟ್ಟ ಕೊಳಚೆಯ ನೀರನ್ನ ಸಂಗ್ರಹಿಸಿ ಸಂಸ್ಕರಿಸಿ ಶುದ್ಧೀಕರಿಸಿ ಪಾಶ್ಚೀಕರಿಸಿ ತಯಾರಿಸಿದ ಡಿಸ್ಟಿಲ್ಡ್ ಚೈಲ್ಡ್ ವಾಟರ್. ಇದು ಜಾಗತಿಕ ನೀರಿನ ಹರಾಜು. ನೀವೆಲ್ಲ ಶುದ್ಧ ನೀರನ್ನು ಕುಡಿದು ಆರೋಗ್ಯದಿಂದಿರಬೇಕು ಅಂತ ನೂರಾರು ಕಂಪನಿಗಳು ನಿಮಗಾಗಿ ತಯಾರಿಸಿರೋ ಬಗೆ ಬಗೆಯ ಮಿನರಲ್ ವಾಟರ್. ಇದು ಹೋಲಿವೇಲ್ ಬಾಟ್ಲಿಂಗ್ ಪ್ಲಾಂಟ್ ನೀರು. 1662 ನಲ್ಲಿ ಇಂಗ್ಲೆಂಡಿನಲ್ಲಿ ಶುರುವಾದ ಕಂಪನಿ ನೀರು. ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ನೀರು. ಇದು ಜಾಕ್ಸನ್ಸ್ ಪಾದವರ ನೀರು. 1765 ನಿಂದಲೂ ಮಾರ್ಕೆಟ್ ನಲ್ಲಿದೆ. ಬನ್ನಿ ಸರ್, ನೀರ್ ಕೊಳ್ಳಿ. ಇದು ಜೋಸೆಫ್ ಹಾಕಿನ್ಸ್ ಕಂಪನಿ ನೀರು. 1809 ನಿಂದಲೂ ಮಾರ್ಕೆಟ್ ನಲ್ಲಿದೆ. ಬನ್ನಿ ಸರ್, ನೀರ್ ಕೊಳ್ಳಿ. ಇದು ನಿಮ್ಗೆಲ್ಲ ಗೊತ್ತಿರೋ ಬಿಸ್ಲರಿ ನೀರು. 1965 ನಿಂದಲೂ ಮಾರ್ಕೆಟ್ ನಲ್ಲಿದೆ. ಇದನ್ನ ಇಟಲಿಯ ಡಾಕ್ಟರ್ ಸಿಸಾರಿ ರೋಸಿ ಮತ್ತು ಭಾರತದ ವ್ಯಾಪಾರಿ ಖುಸ್ರೂ ಸೆನೆಟಕರು ತಯಾರಿಸಿದ ನೀರು. ಇದೇ ನೀರನ್ನ ರಮೇಶ್ ಚೌಹಾಣರು ಪಾರ್ಲೆ ಎಕ್ಸ್ಪೋರ್ಟ್ ಕಂಪನಿ ಹೆಸರಿನಲ್ಲಿ ಮಾರ್ತಾ ಬಂದ್ರು. ವರ್ಷಕ್ಕೆ 200 ಕೋಟಿ ಲಾಭ ಮಾಡ್ತಾರೆ. ಬನ್ನಿ ಸರ್, ನೀರ್ ಕೊಳ್ಳಿ. 15 ರೂಪಾಯಿಂದ 14,446 ರೂಪಾಯಿ 25 ಪೈಸೆವರೆಗೂ 1 ಲೀಟರ್ನ ಬೆಲೆ. ಬನ್ನಿ ಸರ್, ನೀರ್ ಕೊಳ್ಳಿ. ಬನ್ನಿ ಸರ್. ಇವೆಲ್ಲಕ್ಕಿಂತ ದುಬಾರಿ ನೀರು ನಮ್ಮ ಕಂಪನಿ ನೀರು. ಶುದ್ಧ ಗಂಗಾ ಪವಿತ್ರ ನೀರು. ನೀರ್ ಕೊಳ್ಳಿ ಸರ್. ಶುದ್ಧ ಗಂಗಾ ಪವಿತ್ರ ನೀರು. ಶುದ್ಧ ನೀರಿನ ಹೆಸರಲ್ಲಿ ಜನಕ್ಕೆ ಮಂಕು ಬೂದಿ ಹಚ್ಚಿ ವಿಷ ಮಾಡ್ತಿದ್ದೀರಲ್ರಿ. ಹೆಲೋ, ಎಕ್ಸ್ಕ್ಯೂಸ್ ಮೀ, ಯಾರ್ರೀ ನೀವು? ಆರ್ವ ಟೆಕ್ನಾಲಜಿಯಿಂದ ಬಂದಿರೋ ಪ್ಯೂರ್ ವಾಟರ್ನ ವಿಷ ಅಂತೀರಲ್ರಿ? ನಿಮ್ ತಲೆ ಸರಿ ಇದೆಯಾ? ಗೊತ್ತು ರೀ ನಿಮ್ಮ RO ಟೆಕ್ನಾಲಜಿ ಅಂದ್ರೆ. ನಿಮಗೆ ಗೊತ್ತೇನ್ರಿ? RO ಟೆಕ್ನಾಲಜಿ ಅಂದ್ರೆ ರಿವರ್ಸ್ ಆಸ್ಮೋಸಿಸ್ ಅಂತ ಅರ್ಥ. ಅಂದ್ರೆ ನೀರನ್ನ ಫಿಲ್ಟರ್ ಮೂಲಕ ಒತ್ತಡದಲ್ಲಿ ತಳ್ಳಿ ಶುದ್ಧ ನೀರನ್ನ ಎಳ್ಕೊಳ್ಳೋ ತಂತ್ರಜ್ಞಾನ. ಈ ನೀರನ್ನ ನಿರಂತರವಾಗಿ ಕುಡಿಯೋದ್ರಿಂದ ವಿಟಮಿನ್ B12 ಕೊರತೆಗೆ ಒಳಗಾಗ್ತೀರಿ. ಮೆದುಳು ಮತ್ತು ನರಕೋಶಕ್ಕೆ ಈ ವಿಟಮಿನ್ ತುಂಬಾ ಅಗತ್ಯವಾಗಿದೆ. ಈ ನೀರನ್ನ ನಿರಂತರವಾಗಿ ಕುಡಿಯೋದ್ರಿಂದ ಈ ವಿಟಮಿನ್ ನ ಕೊರತೆ ಉಂಟಾಗತ್ತೆ. ಈ ವಯ್ಯನ್ ಮಾತು ಕೇಳಿ ನೀವು ಹಾಳಾಗಬೇಡಿ. ನೀವು ಹೆಲ್ತಿ ಆಗಿರ್ಬೇಕು ಅಂದ್ರೆ ಫಿಲ್ಟರ್ ನೀರು ಕುಡಿಬೇಕು. ಇದು ಸತ್ತ ನೀರು. ಯಾವ ನೀರಲ್ಲಿ ಪಾಚಿ ಸಹ ಬೆಳೆಯಲ್ವೋ ಅದು ಸತ್ತ ನೀರು ಅಂತ. ನೋಡಿ, ನಮ್ಮ ಉದರದಲ್ಲಿ ಅನೇಕ ಒಳ್ಳೆಯ ಕ್ರಿಮಿಗಳಿವೆ. ಅವು ಜೀವಂತವಾಗಿದ್ರೆ ನಮಗೆ ಆರೋಗ್ಯ. ಅವು ಜೀವಂತವಾಗಿರುವುದು ನೀರಿನಲ್ಲಿ ಬರುವ ಸೂಕ್ಷ್ಮ ಜೀವಿಗಳು ನಮ್ಮ ಉದರ ಜೀವಿಗಳ ವಿರುದ್ಧ ಹೋರಾಡಿದಾಗ ಮಾತ್ರ. ಇಂತಹ ಜೈವಿಕ ಹೋರಾಟದಲ್ಲಿ ನೀರಿನ ಕ್ರಿಮಿಗಳು ಸಾಯ್ತವೆ. ನಮ್ಮ ಉದರ ಜೀವಿಗಳು ಅವುಗಳನ್ನು ಸೋಲಿಸಿ ಮತ್ತಷ್ಟು ಬಲಶಾಲಿ ಆಗ್ತವೆ. ಹಾಗಂತ ನೊಣ, ಜಿರ್ಲೆ, ಹೇನು, ಸೀರು, ಕುರೆ ಇವುಗಳನ್ನೆಲ್ಲ ತಿನ್ನಕ್ಕಾಗತ್ತಾ? ಇದು ನಗೆ ವಿಚಾರ ಅಲ್ಲ, ಜೀವ ವಿಚಾರ. RO ನೀರು ನೀರಿನ ರಾಜಕಾರಣ ಜನರಲ್ಲಿ ನೀರಿನ ಮೇಲೆ ಭಯ ಹುಟ್ಟಿಸಿದೆ. ಬಾಟಲಿ ಒಳಗಿರೋದು ಮಾತ್ರ ಶುದ್ಧ ನೀರು ಎಂಬ ಭ್ರಮೆ ಮೂಡಿಸಿದೆ. ಶುದ್ಧ ಎಂಬುದು ಯಾವಾಗಲೂ ಸಾವಿನತ್ತ ಚಲಿಸುತ್ತಿರುತ್ತದೆ. ಜಾಸ್ತಿ ಓದಿರೋರು ತಲೆ ಕೆಟ್ಟಿರೋರು ಇಂಥವ್ರ ಮಾತು ಕೇಳಬೇಡಿ. 15 ರೂಪಾಯಿಗೆ ಚೌಕಾಸಿ ಮಾಡಿ ಎಂಥೆಂಥದೋ ನೀರು ಕುಡ್ದು ಶೀತ, ನೆಗಡಿ, ಕೆಮ್ಮು ಅಂತ ಡಾಕ್ಟರ್ ಹತ್ರ ಹೋಗಿ ಆ ಟೆಸ್ಟು ಈ ಟೆಸ್ಟು ಅಂತ ಮಾಡಿಸಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ಕಿಂತ ಶುದ್ಧ ನೀರು ಕುಡಿಯೋದು ಜಾಣ್ತನ ಅಲ್ವಾ? ಶುದ್ಧ ಪ್ಲಸ್ ಅಶುದ್ಧ ಬದುಕಲು ನಡೆಸುವ ಸಂಘರ್ಷ. ಶುದ್ಧ ಪ್ಲಸ್ ಶುದ್ಧ ನಾಶ. ನೀರನ್ನ ಮಲಿನ ಮಾಡೋದು ಮತ್ತೆ ಶುದ್ಧ ಮಾಡ್ತೀವಿ ಅಂತ ಅದರಲ್ಲಿರೋ ಒಳ್ಳೆ ಅಂಶಗಳನ್ನೆಲ್ಲ ತೆಗೆದುಹಾಕಿ ಜನರಿಗೆ ಮಾರೋದು. ನೀರಿನ ದುರ್ಬಳಕೆಯ ಪರಿಣಾಮಗಳನ್ನು ಗಂಭೀರವಾಗಿ ಚರ್ಚೆ ಮಾಡಬೇಕಾದ ಅಗತ್ಯವಿದೆ. ಈ ಎಲ್ಲಾ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಅಂತಲೇ ನವದೆಹಲಿಯ NDMC ಭವನದಲ್ಲಿ ಜಾಗತಿಕ ನೀರು ಸಮಿತಿಯ ವತಿಯಿಂದ ಸಮಾವೇಶ ಏರ್ಪಾಡಾಗಿತ್ತು. ಇದು ನೀರಿನ ಮಹತ್ವದ ಕುರಿತು ಚರ್ಚಿಸಲು ರಚನೆಯಾದ 8ನೆಯ ಜಾಗತಿಕ ಸಮಿತಿ. ಈ ಸಮಿತಿಯಲ್ಲಿ ಚರ್ಚೆಯಾದ ಪ್ರಮುಖ ಅಂಶಗಳನ್ನ ನೋಡೋಣ ಬನ್ನಿ. ನೋಡಿ, ನಾವು ನೀರನ್ನ ಹೇಗೆಲ್ಲ ಮಲಿನ ಮಾಡಿದೀವಿ. ಹೇಗೆಲ್ಲ ಮಲಿನ ಮಾಡಿದ್ದೀವಿ. ವಿಷಕಾರಿ ತೈಲಗಳಿಂದ, ಕಾರ್ಖಾನೆಗಳ ವಿಷಪೂರಿತ ರಾಸಾಯನಿಕಗಳಿಂದ, ಬೃಹತ್ ನಗರಗಳ ಕೊಳಚೆಗಳಿಂದ, ಗಣಿಗಾರಿಕೆಯ ವಿಷಗಳಿಂದ, ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ,
ನೀರು ಅಭಿವೃದ್ಧಿಯ ಹೃದಯ ನಿಜ. ಆದರೆ ಅಭಿವೃದ್ಧಿಯ ಹೆಸರಲ್ಲಿ ನೀರನ್ನ ಮಲಿನ ಮಾಡೋದು ಎಷ್ಟು ಸರಿ? ನೆನಪಿಡಿ, ಈ ಭೂಮಿ ಮೇಲೆ 40% ಜನಕ್ಕೆ ನೀರೇ ಇಲ್ಲ. ಜಾಗತಿಕ ಸಾವಿನ 70% ಸಾವು ನೀರಿನ ಪ್ರಕೃತಿ ವಿಕೋಪದ ಸಾವುಗಳೇ ಆಗಿದೆ. ಜಗತ್ತು ಇಂದು ನೀರಿಗಾಗಿ ಹಂಬಲಿಸುತ್ತಿದೆ. ನೀರಿನ ಸದ್ಬಳಕೆಯ ಅರಿವು ಮೂಡಿಸುವುದೇ ಈ ಸಮಿತಿಯ ಮುಖ್ಯ ಉದ್ದೇಶ. ಜಗತ್ತಿನ ನೀರಿನ ಚಲನೆ ಎಂದರೆ ಗೋಲ್ 6 ತಲುಪುವುದೇ ಆಗಿದೆ. ಗೋಲ್ 6 2015ರಿಂದ ಜಗತ್ತು ರೂಪಿಸಿಕೊಂಡ ಹೊಸ ಎಚ್ಚರ. ಜಗತ್ತಿನಲ್ಲಿ ಕೇವಲ 3.3 ಮಿಲಿಯನ್ ಜನ ಮಾತ್ರ ಸುರಕ್ಷಿತ ನೀರನ್ನು ಬಳಸುತ್ತಾರೆ. ಪ್ರತಿ ವರ್ಷ 1,000 ಮಕ್ಕಳು ನೀರು ಮತ್ತು ಸ್ವಚ್ಛತೆ ಇಲ್ಲದೆ ಸಾಯುತ್ತಿವೆ. 2.4 ಮಿಲಿಯನ್ ಜನರಿಗೆ ಸ್ವಚ್ಛತೆಗೆ ನೀರೇ ಇಲ್ಲ. ಹೊಸ ತಂತ್ರಜ್ಞಾನಗಳ ಮೂಲಕ ನೀರನ್ನು ಸದ್ಬಳಕೆ ಮಾಡಬೇಕಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ. ಇದರ ಮುಖೇನ ನೀರಿನ ನಿರ್ವಹಣೆ ಹೊಸ ಸ್ವರೂಪ ಪಡೆಯಲಿದೆ. ಸ್ಮಾರ್ಟ್ ಎನರ್ಜಿ ವಾಟರ್ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನಿರ್ಮಾಣವಾಗುತ್ತದೆ. ಇಡೀ ಜಗತ್ತನ್ನು ನೀರಿನ ಸದ್ಬಳಕೆ ಮತ್ತು ನೀರಿನ ದುರ್ಬಳಕೆ ಎಂದು 2 ಭಾಗ ಮಾಡಬಹುದು. 892 ಮಿಲಿಯನ್ ಜನ ಬಯಲು ಶೌಚ ಮಾಡ್ತಾರೆ. ಟಾಯ್ಲೆಟ್ ಕಲ್ಚರ್ಗಾಗಿ ಬಳಕೆ ಆಗ್ತಿರುವ ನೀರು ಅಗಾಧ ಪ್ರಮಾಣದ್ದು. ಇದನ್ನು AI ಮೂಲಕ ಸುಲಭವಾಗಿ ನಿರ್ವಹಿಸಬಹುದು. ನೀರಿನ ಸದ್ಬಳಕೆ ಮನುಷ್ಯನ ವಿವೇಕವಾಗಬೇಕು. ನೀರು ಮನುಷ್ಯನಿಗೆ ಅತ್ಯಗತ್ಯ ಜೀವಜಲ. ಹಾಲಿಗಿಂತ ನೀರು ದುಬಾರಿಯಾಗಿರುವುದೇ ಜಾಗತಿಕ ನೀರಿನ ರಾಜಕಾರಣಕ್ಕೆ ಸಾಕ್ಷಿ. ವಾಟರ್ ಮ್ಯಾನೇಜ್ಮೆಂಟ್ ಪ್ರತಿ ವ್ಯಕ್ತಿಯ ಜವಾಬ್ದಾರಿಯಾಗಿದೆ. ಕಾರ್ ತೊಳೆಯುವಾಗ, ಶೇವಿಂಗ್ ಮಾಡುವಾಗ, ಮನೆ ತೊಳೆಯುವಾಗ ಅಂತ ನೀರನ್ನು ಅನಗತ್ಯ ಪೋಲ್ ಮಾಡೋದಲ್ಲ. ಆದರೆ ಬಹುಪಾಲು ಜನ ಇಂಥ ಸಣ್ಣ ವಿಷಯಗಳನ್ನ ನಿರ್ಲಕ್ಷಿಸಿ ನೀರನ್ನ ವಿಪರೀತ ಪೋಲ್ ಮಾಡ್ತಾರೆ. ದಿನಬಳಕೆಗಾಗಿ ನೀರನ್ನ ಬೇಕಾಬಿಟ್ಟಿ ಖರ್ಚು ಮಾಡೋದಲ್ಲ. ನೀರು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ಹೌದು, ನೀರು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತುವಲ್ಲ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತುವಲ್ಲ. ಬೇಕಾಬಿಟ್ಟಿ ಬಳಸಿದರೆ ಕುಡಿಯಲು ನೀರಿರದೆ ಮಣ್ಣಾಗಿ ನೀ ಹೋಗುವೆಯಲ್ಲ. ನೀನು ಮಣ್ಣಾಗಿ ಹೋಗುವೆ ಅಣ್ಣ. ಬಿಟ್ಟ ಜಲವನೇ ಇಂಗಿಸು, ಅಗಲಿಕದಿಂದ ಬಳಸು. ಕೆರೆ ಬಾವಿ ಕಟ್ಟೆಗಳೇ ನಿನ್ನ ಸಂಪತ್ತನ್ನ. ಕೇಳು, ಕೆರೆ ಬಾವಿ ಕಟ್ಟೆಗಳೇ ನಿನ್ನ ಸಂಪತ್ತನ್ನ. ಗಂಗಾ ಸ್ನಾನ ತುಂಗಾಪಾನ ಎಂಬ ನುಡಿಗಟ್ಟನ್ನ ನಾವೆಲ್ಲ ಕೇಳಿದ್ದೇವೆ. ಆದ್ರೆ ಇವತ್ತು ಗಂಗೆ ನೀರಲ್ಲಿ ಸ್ನಾನ ಮಾಡಕ್ಕಾಗಲ್ಲ, ತುಂಗೆ ನೀರನ್ನ ಕುಡಿಯೋ ಆಗಿಲ್ಲ. ಅಷ್ಟು ಮಲಿನ ಮಾಡಿಟ್ಟಿದ್ದೇವೆ. ನಮ್ಮ ಅಜ್ಞಾನದ ಕಸವನ್ನ, ಅಭಿವೃದ್ಧಿಯ ವಲಸನ್ನ ನದಿ ನೀರಿಗೆ ಬಿಟ್ಟು ಬಿಟ್ಟು ಇಡೀ ಸಮುದ್ರವೆಲ್ಲ ಇವತ್ತು ಪ್ಲಾಸ್ಟಿಕ್ನಿಂದ ತುಂಬಿ ಹೋಗಿದೆ. ಇದರಿಂದ ಇಡೀ ಜಲಸಂಕುಲವೇ ಅಳಿವಿನಂಚಿಗೆ ತಲುಪಿದೆ. ಅವುಗಳ ಮೂಕ ವೇದನೆಯನ್ನ ಕೇಳೋರು ಯಾರು? ಅವುಗಳಲ್ಲಿ ಒಂದೇ ಒಂದು ಜಲಸಂತತಿ ನಾಶವಾದ್ರೂ ಇಡೀ ಮನುಕುಲದ ವಿನಾಶ ಖಚಿತ.
ಹೇಗಿದೆ ಅಮ್ಮ? ಒಂದೇ ಒಂದ್ಸಲ ಹೋಗಿ ಬರ್ತೀನಮ್ಮ. ಬೇಡ ಕಂದ, ಆ ಕಡೆ ಹೋಗ್ಬೇಡ, ಅಲ್ಲಿ ತುಂಬಾ ಅಪಾಯ ಇದೆ. ಅಮ್ಮ ಒಂದೇ ಒಂದ್ಸಲ ಅಮ್ಮ. ನೋಡು ಕಂದ, ಮಕ್ಕಳು ಅಮ್ಮ ಹೇಳಿದ ಮಾತು ಕೇಳ್ಬೇಕು. ಸರಿ ಅಮ್ಮ. ಜಾಣ ಮರಿ, ಇಲ್ಲೇ ಆಟ ಆಡು ಕಂದ, ಆ ಕಡೆ ಎಲ್ಲೂ ಹೋಗ್ಬೇಡ ಆಯ್ತಾ? ಸರಿ ಅಮ್ಮ. ನಾ ಹೋದೆ, ಏನ್ ಮಾಡ್ತೀಯಾ? ಹಿಡಿ ನೋಡೋಣ. ಕಂದ ಹೋಗ್ಬೇಡ, ತಡಿಯೋ ಪುಟ್ಟ, ಹೋಗ್ಬೇಡ ತಡಿಯೋ ಕಂದ, ಹೋಗ್ಬೇಡ ತಡಿಯೋ ಅಮ್ಮ. ಕಂದ ಯಾರಾದ್ರೂ ನನ್ನನ್ನ ಉಳಿಸಿ. ನನಗೆ ಜೋಕು ಆಗ್ತಿಲ್ಲ. ಯಾರಾದ್ರೂ ನನ್ನನ್ನ ಇದ್ರಿಂದ ಪಾರ್ ಮಾಡಿ. ಅಮ್ಮ ಈಜೋಕು ಆಗ್ತಿಲ್ಲ ಅಮ್ಮ. ಕಂದ ಹೋಗ್ಬೇಡ ತಡಿಯೋ ಅಮ್ಮ ಉಸಿರಾಡಕ್ಕೂ ಆಗ್ತಿಲ್ಲ ಅಮ್ಮ. ನಮ್ಮ ಈ ಜಲ ಜಗತ್ತು ಎಷ್ಟೊಂದು ಸ್ವಚ್ಛಂದವಾಗಿತ್ತು. ನಾವೆಲ್ಲ ಸಂತೋಷದಿಂದ ನೆಮ್ಮದಿಯಾಗಿ ಬದುಕ್ತಿದ್ವಿ. ಆದ್ರೆ ಈ ಭೂಮಿ ಮೇಲೆ ಮನುಷ್ಯ ಎಂಬ ಪ್ರಾಣಿಗಳಿಂದ ನಮ್ಮ ಮನೆ ಹಾಳಾಗಿ ಹೋಯಿತು. ಅಭಿವೃದ್ಧಿಯ ಹೆಸರಲ್ಲಿ ನೀವು ಮಾಡಿದ ಹೊಲಸನೆಲ್ಲ ತಂದು ನಮ್ಮ ಮನೆಯ ಮೇಲೆ ಸುರಿತಾ ಇದ್ದೀರಿ. ಈ ಜಲ ಜಗತ್ತಿನ ತುಂಬಾ ತುಂಬಿಕೊಂಡಿದ್ದ ನಮ್ಮ ಸಂತತಿ ಇವತ್ತು ಪ್ಲಾಸ್ಟಿಕ್ ನಮ್ಮ ದೇಹ ಸೇರಿ ಅರ್ಧಕ್ಕರ್ಧ ನಾಶವಾಗಿ ಹೋಗಿದೆ. ಪ್ರತಿ ವರ್ಷ 8 ಮಿಲಿಯನ್ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಸಾಗರದಲ್ಲಿ ಶೇಖರಣೆ ಆಗುತ್ತಿದೆ. ಇದು ಹೀಗೆ ಮುಂದುವರೆದರೆ ಇನ್ನ ಕೆಲವೇ ವರ್ಷಗಳಲ್ಲಿ ಸಮುದ್ರದಲ್ಲಿ ಜಲಚರಗಳಿಗಿಂತ ಪ್ಲಾಸ್ಟಿಕ್ ತುಂಬಿಕೊಂಡಿರುತ್ತದೆ. ಗಣಿಗಾರಿಕೆಗಾಗಿ ನೀವು ತಯಾರಿಸಿದ ವಿಷಕಾರಿ ಕೆಮಿಕಲ್ಗಳನ್ನು ನೇರವಾಗಿ ಸಮುದ್ರಕ್ಕೆ ಬಿಡುತ್ತೀರಿ. ಕಾರ್ಖಾನೆಗಳ ವಿಷ ನದಿಗಳ ಮೂಲಕ ನಮ್ಮ ಒಡಲು ಸೇರಿ ಕ್ಷಣಾರ್ಧದಲ್ಲಿ ಕೋಟ್ಯಾಂತರ ಜಲಚರ ಜೀವಿಗಳು ನಿರ್ನಾಮಗೊಳ್ಳುತ್ತಿವೆ. ಇಷ್ಟು ಸಾಲದು ಅಂತ ನಿಮ್ಮ ಅತ್ಯಾಧುನಿಕ ವೈದ್ಯಕೀಯ ತ್ಯಾಜ್ಯಗಳನ್ನ ಕಂಟೇನರ್ಗಳಲ್ಲಿ ತಂದು ಸಮುದ್ರಕ್ಕೆ ಸುರಿಯುತ್ತೀರಿ. ನಾವೇನು ಪಾಪ ಮಾಡಿದ್ದೇವೆ? ನಮಗೆ ಬದುಕುವ ಹಕ್ಕೇ ಇಲ್ಲವೇ? ನಾವೇನು ಪಾಪ ಮಾಡಿದ್ದೇವೆ? ನಮಗೆ ಬದುಕುವ ಹಕ್ಕೇ ಇಲ್ಲವೇ? ಹೇರಳವಾಗಿದ್ದ ಶುದ್ಧ ಜಲರಾಶಿ ಇಂದು ಅಶುದ್ಧವಾಗುವುದರ ಮೂಲಕ ಜಾಗತಿಕ ನೀರಿನ ಬಿಕ್ಕಟ್ಟು ಏರ್ಪಟ್ಟಿದೆ. ಸ್ವಚ್ಛಂದವಾಗಿ ಹರಿತಿರೋ ನದಿಗಳಿಗೆ ಅಂತಾರಾಷ್ಟ್ರೀಯ ಗಡಿಯ ಬೇಲಿ ಹಾಕಿ ಸಾಮ್ರಾಜ್ಯ ಕಟ್ಟಲಿಕ್ಕೆ ಹೊರಟಿರೋ ನೀವು ನೀರಿಗಾಗಿ ಕಾದಾಟ ಶುರು ಮಾಡಿದ್ದೀರಿ. ಚೀನಾ ಹಿಮಾಲಯದ ಮೇಲೆ ಕಣ್ಣು ಹಾಕಿರೋದು ಭೂಮಿಗಾಗಿ ಅಲ್ಲ, ನೀರಿಗಾಗಿ. ನೆನಪಿಡಿ, ಜಾಗತಿಕ 3ನೇ ಮಹಾಯುದ್ಧವೇನಾದರೂ ನಡೆದರೆ ಅದು ನೀರಿಗಾಗಿ, ಅದು ನೀರಿನ ಬಿಕ್ಕಟ್ಟಿನಿಂದಾಗಿ. ನೀರಿಗಾಗಿ ಯುದ್ಧ ತೆರೆದ ಬುದ್ಧ ನಮಗೆ ಆದರ್ಶವಾಗಬೇಕು. ಶಾಂತಿಗಾಗಿ ನೀರು, ನಮ್ಮ ಬದುಕಿಗಾಗಿ ನೀರು. ಶಾಂತಿಗಾಗಿ ನೀರು, ನಮ್ಮ ಬದುಕಿಗಾಗಿ ನೀರು. ಪ್ರತಿಯೊಂದು ಜೀವಿಗಳ ಜೀವ ಉಳಿಸುವ ಜಲಾಧಾರವೇ ನಮ್ಮೆಲ್ಲರ ಜೀವಾಧಾರ. ನಮ್ಮೆಲ್ಲರ ಜೀವಾಧಾರ, ಜೀವಾಧಾರ. ಜೀವ ಉಳಿಸಯ್ಯ ಮುಗಿಲೇ, ಭೂಜೀವ ಉಳಿಸಯ್ಯ ಮುಗಿಲೇ. ಮುಗಿಲೇ 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 ಮುಗಿಲೇ